ನಮಸ್ತೆ, ಹೋಮ್ ಕುಕ್ ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವಾಗಂತೂ ತುಂಬಾ ಬಿಸಿಲು, ವಿಪರೀತ ಶೆಕೆ ಉಂಟಲ್ವಾ. ಈ ಟೈಮಲ್ಲಿ ತುಂಬಾ ತಣ್ಣಾಗಿರುವಂಥ ಜ್ಯೂಸ್ ಏನಾದರೂ ಇದ್ಬಿಟ್ರೆ ಅದೇ ಹೊಟ್ಟೆ ತುಂಬಿಡುತ್ತೆ. ಇವತ್ತು ನೋಡಿ ತುಂಬಾ ರುಚಿಯಾಗಿರುವಂಥ ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಅದಕ್ಕೆ ಸಬ್ಬಕ್ಕಿಯನ್ನು ಹಾಕಿ ಮಾಡ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಸಬ್ಬಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಮೊದಲು ಚೆನ್ನಾಗಿ ತೊಳೆದು ಬೇಯಿಸ್ಕೊಳ್ಬೇಕಾಗುತ್ತೆ. ಬೇಯಲಿಕ್ಕೆ ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ನೀರು ಸ್ವಲ್ಪ ಕಾದಿದೆಯಲ್ಲ, ಆ ನೀರಲ್ಲಿ ಈ ಸಬ್ಬಕ್ಕಿಯನ್ನು ಹಾಕಿ ಈಗ ಬೇಯಿಸ್ಕೊಳ್ಳೋದು. ಇದಕ್ಕೆ ಮತ್ತೇನು ಹಾಕೋದು ಬೇಡ. ಹಾಗೆಯೇ 1.5 ಟೇಬಲ್ ಸ್ಪೂನ್ನಷ್ಟು ಸಬ್ಜಾ ಬೀಜವನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆ ಹಾಕಿಟ್ಕೋಬೇಕು. ಮೊದಲಿಗೆ ಅದನ್ನು ಚೆನ್ನಾಗಿ ತೊಳಿಬೇಕು. ನೋಡಿ, ಏನಾದರೂ ಮಣ್ಣಿರುತ್ತೆ ಅದು ಹೋಗಿಬಿಡುತ್ತೆ. ಈ ಥರ ಜರಡಿಯಲ್ಲಿಟ್ಟು ತೊಳ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಅಥವಾ ಅದನ್ನು ಕಟೋರಿಯಲ್ಲಿ ಹಾಕಿ ಎಲ್ಲ ತೊಳಿಲಿಕ್ಕೆ ಆಗೋದಿಲ್ಲ. ಈ ಥರ ಜರಡಿಯಲ್ಲಿ ಇಟ್ಕೊಂಡು ತೊಳೆದು ಬಿಡಬೇಕು. ಆನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದನ್ನು ಒಂದು 5 ನಿಮಿಷ ನೆನೆ ಹಾಕಿಟ್ರೆ ಚೆನ್ನಾಗಿ ಹಿಗ್ಗುತ್ತೆ. ನೋಡಿ, ಈ ಕಡೆ ಬೇಯಲಿಕ್ಕೆ ಇಟ್ಟಿರುವಂಥ ಸಬ್ಬಕ್ಕಿ ಕರೆಕ್ಟಾಗಿ ಬೆಂದಿದೆ ಅಲ್ವಾ. ಈಗ ಫ್ಲೇಮನ್ನು ಆಫ್ ಮಾಡಿಬಿಡಬೇಕು. ಹಾಗೆಯೇ ಇದನ್ನು ಒಂದು ಜರಡಿ ಸಹಾಯದಿಂದ ಸೋಸ್ಕೊಂಡು ಬಿಡಬೇಕು. ನೋಡಿ, ಹಾಗೆಯೇ ಇದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡಿ, ಸಬ್ಜಾ ಬೀಜವನ್ನು ನೆನೆಸ್ಕೊಂಡಿದ್ದಾಯಿತು. ಹಾಗೆಯೇ ಸಬ್ಬಕ್ಕಿಯನ್ನು ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ನೋಡಿ, ಕರ್ಬೂಜ ಹಣ್ಣನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಮೀಡಿಯಂ ಗಾತ್ರದ ಒಂದು ಕರ್ಬೂಜ ಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು. ನೋಡಿ, ಮೊದಲಿಗೆ ಅದನ್ನು ಕಟ್ ಮಾಡಿ ಅದ್ರ ಮಧ್ಯದಲ್ಲಿರುವಂಥ ಬೀಜವನ್ನು ಈ ಥರ ಸ್ಪೂನಿಂದ ತೆಗೆದು ಒಂದು ಕಟೋರಿಯಲ್ಲಿ ಹಾಕ್ಕೊಳ್ಬೇಕು. ಯಾಕೆಂದರೆ ಅದರಲ್ಲಿ ತುಂಬಾ ರಸ ಇರುತ್ತೆ. ಆ ರಸವನ್ನು ನಾವು ಮಿಲ್ಕ್ ಶೇಕಿಗೆ ಹಾಕಲಿಕ್ಕಾಗತ್ತೆ. ಆನಂತರ ಮೊದಲಿಗೆ ಅದನ್ನು ಪೂರ್ತಿಯಾಗಿ ತೆಗೆದುಕೊಳ್ಬೇಕು. ಆನಂತರ ಅದನ್ನು ಕಟ್ ಮಾಡಿ ಅದರ ಸಿಪ್ಪೆಯನ್ನೆಲ್ಲ ಕೆತ್ತಿ ತೆಗಿಬೇಕು. ಆನಂತರ ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು. ಯಾಕೆಂದರೆ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಹಾಕಿ ಮಾಡಿಕೊಂಡ್ರೆ ಬೇಗ ಗ್ರೈಂಡ್ ಆಗುತ್ತೆ, ಸ್ಮೂತಾಗಿ ಪೇಸ್ಟ್ ಆಗುತ್ತೆ. ಈಗ ನೋಡಿ, ಕಟ್ ಮಾಡ್ಕೊಂಡಿರುವಂಥ ಹಣ್ಣನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಆ ಬೀಜವನ್ನೇನು ತೆಗೆದಿಟ್ಟಿದ್ನಲ್ಲ, ಅದರಲ್ಲಿ ಸ್ವಲ್ಪ ರಸ ಉಂಟಲ್ಲ, ಅದನ್ನು ಒಂದು ಜರಡಿ ಇಟ್ಕೊಂಡ್ರೆ ಅದನ್ನು ಸಹ ಹಾಕ್ಕೊಳ್ಳಿಕ್ಕಾಗತ್ತೆ. ವೇಸ್ಟ್ ಮಾಡೋದು ಬೇಡ ಅಲ್ವಾ. ಇದಕ್ಕೆ 4 ಸ್ಪೂನ್ ಸಕ್ಕರೆಯನ್ನು ಹಾಕಿದ್ದೇನೆ. ಯಾಕೆಂದರೆ ಇದಕ್ಕೆ ಸಬ್ಬಕ್ಕಿಯನ್ನು ಬೇಯಿಸಿ ಹಾಕೋದ್ರಿಂದ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಾಗುತ್ತೆ. ಆನಂತರ 2 ಏಲಕ್ಕಿಯನ್ನು ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ. ಈಗ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡಿರೋದನ್ನು ಈಗ ಒಂದು ಬೌಲಲ್ಲಿ ಹಾಕ್ಕೋತಾ ಇದ್ದೀನಿ. ಆನಂತರ ಇದಕ್ಕೆ ಕಾಯಿಸಿ ಆರಿಸ್ಕೊಂಡಿರುವಂಥ ಹಾಲನ್ನು ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಹಣ್ಣಿನ ರಸ ಉಂಟಲ್ಲ ಅಷ್ಟೇ ಪ್ರಮಾಣದ ಹಾಲನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಆನಂತರ ಇದಕ್ಕೆ ನೆನೆಸಿಟ್ಕೊಂಡಿರುವಂಥ ಸಬ್ಜಾ ಬೀಜ ಮತ್ತು ಬೇಯಿಸಿಟ್ಕೊಂಡಿರುವಂಥ ಸಬ್ಬಕ್ಕಿಯನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಸಬ್ಬಕ್ಕಿ ಬೇಯಿಸಿದಾಗ ಅದು ಸ್ವಲ್ಪ ಅಂಟಂಟಾಗಿ ಅನಿಸುತ್ತೆ, ಬಟ್ ಅದನ್ನು ಜ್ಯೂಸಲ್ಲಿ ಹಾಕಿದಾಗ ಅದು ಉದುರುದ್ರಾಗಿ ಬರುತ್ತೆ. ನೋಡಿ, ಇದು ಸರಿಯಾಗಿ ಮಿಕ್ಸ್ ಆಯ್ತಲ್ವ. ಈಗ ಇದನ್ನು ಮುಚ್ಚಿ 2 ತಾಸು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಇದು ಚಿಲ್ಡ್ ಆಗುತ್ತೆ. ನೋಡಿ, 2 ತಾಸು ನಂತರ ಇದನ್ನು ತೆಗೆದಿದ್ದೇನೆ. ನೋಡಿ, ಇದು ಸ್ವಲ್ಪ ದಪ್ಪ ಆಗಿದೆ ಅಲ್ಲ. ಇದು ಕುಡಿಯುವಾಗ ಅದು ಸಬ್ಬಕ್ಕಿ ಮತ್ತು ಈ ಸಬ್ಜಾ ಬೀಜ 2 ಬಾಯಿಗೆ ಸಿಗ್ತಾ ಇರುತ್ತೆ. ತುಂಬಾ ಚೆನ್ನಾಗಾಗುತ್ತೆ ಕುಡಿಲಿಕ್ಕೆ. ತುಂಬಾ ರುಚಿಯಾಗಿರುವಂಥ ಹಾಗೆ ಹೆಲ್ತಿಯಾಗಿರುವಂಥ ಈ ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕನ್ನು 1 ಗ್ಲಾಸ್ ಕುಡಿದ್ರೆ ಹೊಟ್ಟೆ ತುಂಬುತ್ತೆ. ಊಟನೇ ಬೇಡ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಜ್ಯೂಸನ್ನು ಗ್ಲಾಸಲ್ಲಿ ಹಾಕಿದ ನಂತರ ಅದರ ಮೇಲ್ಗಡೆ ಗೋಡಂಬಿ ಮತ್ತು ಬಾದಾಮಿಯ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಹಾಗೂ ಹಣ್ಣಿನ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಹಾಕ್ತಾಯಿದ್ದೀನಿ. ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ, ಅದಕ್ಕೋಸ್ಕರ. ಈಸಿಯಾಗಿ ಮಾಡ್ಕೊಳ್ಳುವಂಥ ಈ ಮಿಲ್ಕ್ ಶೇಕ್ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಹಾಗಾದರೆ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಇರಲಿ. ಇನ್ನೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಥ್ಯಾಂಕ್ ಯು.